ಲೋ ನಿಮ್ ಫ್ರೆಂಡಿಗೆ ಇರಕ್ ಮನೆ ಇಲ್ಲ ಅಂತಿದ್ದಲ್ಲ, ಸಿಕ್ತೇನಾ? ಮನೆ ಸಿಕ್ತು. ಅರೆ ಬಾಡಿಗೆ ಕಟ್ಟಕ್ ಕಾಸಿಲ್ವಂತವನ ಹತ್ರ. ಮತ್ತೆ ಇವಾಗ ಫುಟ್ಪಾತ್ ಅಲ್ಲೇ ಮಲ್ಕಂತವ್ನೆ. ಯಾಕೆ ನಿಮ್ಮಲ್ಲಿ ಇರ್ಸ್ಕೊಳ್ಳೋದು? ನಾನೇ ಫುಟ್ಪಾತ್ ಅಲ್ಲಿ ಮಲ್ಕಂತೀನಿ. ಇಬ್ರು ಯಾವ್ದಾದ್ರು ಒಂದ್ ಕೆಲ್ಸ ಹುಡ್ಕತ್ತಾನೆ. ಹಂಗ ಹಿಂಗೋ ಕಷ್ಟಪಟ್ಟು ಒಂದ್ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಫೈನಲಿ ಒಂದ್ ಕೆಲ್ಸ ಸಿಕ್ಕೇ ಬಿಡ್ತು. ಇನ್ನೇನೀಗ ಲ್ಯಾಟ್ರಿ. ಆದ್ರೆ ಕೆಲ್ಸ ವರ್ಕ್ ಫ್ರಮ್ ಹೋಮ್. ಅದಕ್ಕೇನಂತೆ ಒಂದ್ ತಿಂಗಳು ಅಲ್ಲೇ ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡೋದು. ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡ್ತಿದ್ವಿ. ನೈಟ್ ಮಲಗಿರ್ಬೇಕಾದ್ರೆ ಯಾರೋ ಕಂಪ್ನಿಯಿಂದ ಕೊಟ್ಟು ಲ್ಯಾಪ್ಟಾಪ್ ತೆಗೆಕೊಂಡು ಹೋಗ್ಬಿಟ್ಟವ್ರೆ. ಆಮೇಲೆ ಇದೆಲ್ಲ ವಾಶು ಅಂತ ಕಷ್ಟಪಟ್ಟು ಸಾಲ ಮಾಡಿ ಒಂದ್ ರೂಮ್ ಮಾಡ್ದೆ. ಕಂಪ್ನಿಯವರು ಇನ್ನೇ ನೆಕ್ಸ್ಟ್ ವಾರಿಂದ ಇಲ್ಲೇ ಬಂದ್ ಕೆಲಸ ಮಾಡಿ ಅಂದ್ರು. ನಾನ್ ಸರಿ ಇನ್ಮೇಲೆ ಕಂಪ್ನಿಗೆ ಹೋಯ್ತೀನಿ ಅಂತ ಫಾರ್ಮಲ್ ಶರ್ಟ್ ಪ್ಯಾಂಟ್ ಶೂಸ್ ಬೆಲ್ಟ್ ಸಾಕ್ಸ್ ವಾಚ್ ಎಲ್ಲಾ ಸಾಲ ಮಾಡಿಸ್ಕೊಂಡೆ. ನೋಡಿದ್ರೆ ನಮ್ ಪಕ್ಕ ಮೇಲೆ ಇದ್ದೊಂದ್ ದೊಡ್ಡ ಕಳ್ಳ ಅಂತೆ. ಅವ್ರ ಮೈನು ಸೇರ್ ನಮ್ಮ ಮೈಲು ಎಲ್ಲ ತೆಂಕೊಂಡು ಹೋಗ್ಬಿಟ್ಟ. ಮತ್ತೆ ಇವಾಗ ಅದೇ ಫುಟ್ಪಾತ್ ಮೇಲೆ ಬಟ್ಲಿ ಕುತ್ಕೊಂಡು ಹೋಗರ್ ಬರಲ್ಲ ಒಂದೊಂದ್ ರೂಪಾಯಿ ಹಾಕೊಡೋಯ್ತವ್ರೆ. ಅದ್ ಕರಡಿ ನೋಡಿ ನೀವು ಸುಮಾರು ವರ್ಷ ಆಯ್ತಲ್ಲ, ಪರವಾಗಿಲ್ಲ. ಈಗ ನೋಡ್ರಿ ಬೋನಲ್ಲಿ ಇದ್ದು 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 ಆಚೆ ಹೋಗಕ್ ವಂಚಾಗ್ತೈತಿದು. ಆ ಕಡೆಯಿಂದ ಓಡೋಗೋಣ ಇಲ್ಲ ಈ ಕಡೆಯಿಂದ ಓಡೋಗೋಣ? ಯಾವ ಕಡೆಯಿಂದ ಓಡೋಗೋಣ? ಅಯ್ಯ ಥೂ ನನ್ ಬಾಳಗಷ್ಟು ಬೆಂಕಿ ಹಾಕ. ಶೇಕ್ ಇಟ್ ಪುಷ್ಪವತಿ. ಪ್ಯೂನ್ ಬೇರೆ ಅಡ್ಡ ಅವನೇ. ಯಾವ ಕಡೆಯಿಂದ ಹೋಗೋಣ? 1 ಗಂಟೆ ಆಯ್ತು, ಊಟ ಕೊಟ್ರು ಬೇಗ. ಊಟ ತಿನ್ಕೊಂಡು ಓಡೋಗೋಣ. ನೀವು ಕಳ್ಳಿ ತೋರಿಸ್ತಾನಲ್ಲ ಅಂತ ಇರ್ಕೊಂಡ್ಬಿಡ್ರಿ. ಬರೀ ಕಳ್ಳಿ ಮಾತ್ರ ಅಲ್ಲ, ಸಿಂಹನು ತೋರಿಸ್ತೀವಿ. ಏನ್ ಮಾಮ ಚೆನ್ನಾಗಿದ್ಯಾ? ಚೆನ್ನಾಗಿದೀನಿ. ನೀನು ಊಟ ಮಾಡ್ದ? ಇವಾಗ ಜಸ್ಟ್ ಮಾಡ್ದೆ, ನೀನ್ ಮಾಡ್ದ? ನಂದಿನ ಆಗಿಲ್ಲ, ಒಂಚೂರು ಓಡೆ ಬತ್ತೀಯಾ? ನೋಡ್ರಿ ಕಾಡಿನ ರಾಜ ಸಿಂಹ. ಮೈಕಲ್ ಜಾಕ್ಸನ್ ತಮ್ಮ ನಮ್ ಓನರ್. ಇಲ್ಲಿ ಎಲ್ಲಿಂದ ಕಿಟಕಿ ಓಪನ್ ಆಗುತ್ತೆ ಅನ್ನಲ್ಲ, ಇಲ್ಲಿಂದ ಓಪನ್ ಆಗುತ್ತೆ. ಇವತ್ ಏನಾದ್ರೂ ಮಾಡಿ ಇವನ್ನ ತಿನ್ಕೊಂಡ್ಬಿಡ್ಬೇಕು. ಅದ್ ಸಾಧ್ಯ ಇಲ್ಲ ಬಿಡು. ಇವನ್ನ ತಿನ್ನಕ್ ಆಯ್ತಾ ಇಲ್ವಲ್ಲ? ಊಟ ಕೊಡ್ರು. ಇಲ್ಲಿ ಬರೀ ಸಿಂಹ ಮಾತ್ರ ಅಲ್ಲ, ಹುಲಿ ಸಹ ಇದೆ. ಏನ್ ಮಾಮ ಚೆನ್ನಾಗಿದ್ಯಾ? ಟೈಗರ್. ಯಾರೋ ನೀನು? ಯಾರಾನ ಹಾಳಾಗೋಗ್ಲಿ ನಾವಿದ್ರೆ ಸಾಕು. ಯಪ್ಪ ಹುಲಿ ನಾಲ್ಗೆ ನೋಡ್ರಿ ಹೆಂಗೈತೆ. ಯಾಕೆ ಚೆನ್ನಾಗಿಲ್ವಾ? ಏನಾಯ್ತಂತೆ ಅಮ್ಮ? ಪ್ರಸಾದ ಕೊಟ್ರಂತೆ, ಸಿಂಹ ಎಲ್ಲ ತಿನ್ಕೊಂಡ್ಬಿಟ್ಟು. ಸಿಂಹ ಎಲ್ಲೋದ? ಈ ಸಿಂಹ ಏನ್ ಮಚ್ಚ ಗೊತ್ತಾಗಲ್ಲ ನಿಂಗೆ. ವಿಡಿಯೋ ಮಾಡ್ತಾವ್ ಸುಮ್ನೆ ರಾಮಿ ಕಿತ್ತಾಡೋಣ. ದೇವ್ರು ನೀವಲ್ಲಿ ನೋಡ್ತಾ ಇದೀರಾ, ಗುಳ್ಳೇನರಿ. ಏನೋ ವಿಡಿಯೋ ಮಾಡ್ತೀಯಾ? ನಮ್ಮ ಮಚ್ಚನ್ ಕರ್ಕೊಂಡ್ ಬರ್ತೀನಿ ಮಚ್ಚ. ನೋಡ ಇವ್ನು ವಿಡಿಯೋ ಮಾಡ್ತಾವನೆ. ನಂದು ಆಗ್ಲೇ ಮಾಡ್ಕೊಂಡು ಹೋದ ಬಿಡ. ಬಡತನದ ಮನೆಯೊಳಗ ಏನೋ ಬೇಕು ನಿಂಗೆ? ಲೈಟ್ ಯಾಕಾಯ್ತು? ಲೈಟ್ ಯಾರು ಹಾಕಿದ್ದು? ಲೈಟ್ ಆಫ್ ಮಾಡ್ರ. ಅಲ್ಲ ಪ್ರಸಾದ ಕಾಲಿನಾ? ಸೋಮ ಎಂಬ ಅಂಡರ್ ವರ್ಲ್ಡ್ ರೌಡಿ ಟ್ರಕ್ ಗಳ ಕಿಡ್ನಾಪಿಂಗ್, ರೌಡಿಸಮ್, ಆಫ್ ಮರ್ಡರ್, ಹೋಗ್ತಿರೋ ಪ್ಯಾಸೆಂಜರ್ ಟ್ರೈನ್ ನ ಹೈಜಾಕ್ ಮಾಡಿ ಲೂಟಿ ಮಾಡೋದು, ಹಿಂಗೆಲ್ಲ ಮಾಡ್ಕೊಂಡು ಫುಲ್ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ನ ಕಂಟ್ರೋಲ್ ಇಟ್ಕೊಂಡಿದ್ದ. ಅವನ ಚೀತ ಅಂತ ವೇಗ, ಗಜಪಡೆಗಳ ದೇಹ, 9800 ಹಾರ್ಸ್ ಪವರ್ ನ ಶಕ್ತಿ ನೋಡಿ ಕೆಂಪಿ ಅವನಿಗೆ ಫಸ್ಟ್ ಮೀಟ್ ಅಲ್ಲೇ ಮನ್ಸ್ ಕೊಟ್ಟು ಕುತ್ಕೊಂಡ್ಬಿಟ್ಲು. ಮದ್ವೆ ಮಾಡ್ಕೊಂತೀನಿ ಅಂತ ಮಾತ್ ಕೊಟ್ಟಿ ಸೋಮ ಪಾಪ ಏನು ಗೊತ್ತಿಲ್ದಿರೋ ಮುಗ್ದೆ ಕೆಂಪಿ ಜೊತೆ ಲಿವಿಂಗ್ ಅಲ್ಲಿದ್ದ. ಆದ್ರೆ ಇನ್ನೇನ್ ಮದ್ವೆ ಮಾಡ್ಕೊಳ್ಳೋ ಟೈಮ್ ಅಲ್ಲಿ ಅವಾಗ ತಾನೇ ನ್ಯೂಲಿ ಲಾಂಚ್ ಆಗಿರೋ ಒಂದೇ ಭಾರತ್ ಜೊತೆ ಸೋಮ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ. ಈ ವಿಷಯ ತಿಳಿತಿದ್ದಂಗೆ ಕೆಂಪಿಗೆ ಮನ್ಸ್ ಚೂರ್ ಆಗೋಯ್ತು. ಪ್ರೀತಿಲಿ ಮೋಸಗೊಂಡ ಕೆಂಪಿ ಒಬ್ಬಂಟಿ ಆಗೋದ್ಲು. ಕೆಲವೊಂದ್ಸತಿ ಹೋಗ್ತಿದ್ದಂಗೆ ಮಧ್ಯದಾರಲ್ಲಿ ನಿಂತ್ಕೊಂಡ್ಬಿಡೋಳು. ಕೆಲವೊಂದ್ಸತಿ ಲೋಕೋ ಪೈಲಟ್ ನ ಬಿಟ್ಬಿಟ್ಟು ಸ್ಟೇಷನ್ ಮೇಲೆ ಹತ್ಬಿಡೋಳು. ಈ ಭೂಮಿ ಮೇಲೆ ಪ್ರೀತಿ ಗೀತೆ ಎಲ್ಲ ಬರೀ ಸುಳ್ಳು ಅಂತ ತಿಳ್ಕೊಂಡ್ ಕೆಂಪಿ ಅವಳುಗವಳೆ ಬೆಂಕಿ ಹಚ್ಕೊಂಡ್ಬಿಟ್ಲು. ಆಮೇಲೆ ಕೆಂಪಣ್ಣ ಬಂದ. ಕೆಂಪಿಗೆ ಹತ್ಕೊಂಡಿರೋ ಬೆಂಕಿನ ತನ್ನ ಬೇರಿಂದಾನೆ ಆರಿಸಿ ಕೆಂಪಿ ಮನ್ಸ್ ಗೆದ್ಬಿಟ್ಟ. ಕೆಂಪಣ್ಣ ಆಕ್ಚುಲಿ ಸಿಬಿಐ ಆಫೀಸರ್ ಕೂಡ ಆಗಿದ್ದ. ಸೋಮನ್ ಮೇಲೆ ಎಲ್ಲಾ ಕ್ರಿಮಿನಲ್ ಚಾರ್ಜಸ್ ಹಾಕಿ ಲೈಫ್ ಲಾಂಗ್ ಜೈಲಲ್ಲೇ ಕೊಳೆಯಂಗ್ ಮಾಡ್ಬಿಟ್ಟ. ಇವಾಗ ಕೆಂಪಿ ಮತ್ತೆ ಕೆಂಪಣ್ಣ ಮದ್ವೆ ಮಾಡ್ಕೊಂಡು ಆರಾಮಾಗಿ ಖುಷಿ ಆಗವ್ರೆ. ಲೋ ಮಚ್ಚ ಹೇಳಲಿ ಮಚ್ಚ, ಇವತ್ತು ವ್ಯಾಲೆಂಟೈನ್ಸ್ ಡೇ ಕಣ, ನಂಗ್ ಹುಡುಗಿನೇ ಇಲ್ಲ. ಬಿಡ ಹೋಗ್ಲಿ, ಏನ್ ಗಾಂಧಿ ಜಯಂತಿ ದಿವಸ ಗಾಂಧೀಜಿನ ಇರ್ತಾರೆ, ಆದ್ರೂ ನಾವ್ ಆಚರಿಸಲ್ವಾ? ಅದಕ್ಕಲ್ಲ ಮಚ್ಚ, ನಮ್ಮ ಮನೆ ಬೆಳಗ್ಗೆಯಿಂದ ಎಲ್ಲಾರ್ಗು ಸ್ಪೆಷಲ್ ಕ್ಲಾಸ್ ಐತಿ, ನಿನಗ್ ಸ್ಪೆಷಲ್ ಕ್ಲಾಸ್ ಇಲ್ವಾ ಅಂತ ರೋದ್ನೇ ಇಡ್ತಾವ್ರೆ. ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೊಂತೀಯಾ? ಸ್ಪೆಷಲ್ ಕ್ಲಾಸ್ ಐತೆ ಅಂತ ಹೇಳ್ಬಿಟ್ಟು ಯಾವ್ದಾರು ಪಾರ್ಕ್ ಹೋಗಿ ಕುತ್ಕೊಳ್ಳೋ ಒಂದ್ 2 ಅವರ್. ನಾನು ಹಂಗೆ ಮಾಡ್ಬಿಟ್ಟು ಪಾರ್ಕ್ ಬಂದೆ ಮಚ್ಚ. ಇಲ್ಲಿ ಯಾವ್ದೋ ಪಾರ್ಕ್ ಎದುರುಗಡೆ ಓಯೋ ಐತೆ. 2 ಅವರಿಂದ ಚಟಾಪಟ ಅಂತ ಸೌಂಡ್ ಬರ್ತೈತೆ. ಅದು ಅಲ್ಲದೆ ಯಾರೋ ಬಲೂನ್ ಪ್ಯಾಕೆಟ್ ಗಳು ಬೇರೆ ಎಸಿತವ್ರ ಮೇಲಿಂದ. ನೀವೆಲ್ರಿಗೂ ನಮ್ ಕಡೆಯಿಂದ ಮತ್ತೆ ಬಂದ ಹ್ಯಾಪಿ ವ್ಯಾಲೆಂಟೈನ್ಸ್. ಏನು ಟ್ವೈಲೈಟ್ ನೀರ ಕಳ್ಳಂಗ್ ಕೊಡ್ಬಿಟ್ಟು ವೆಲ್ ಡನ್, ಅಡೀಲ್ ಡನ್, ಲವ್ ಮಾಡೋನ್ ಲವ್ ಡೇ, ವಾವಾ ಬಮ್ ಬಮ್ ಬೋಲೆ ಬೋಲೆ. शिव शंकर तेरा नशा है चढ़ा बस हम पर लेके
ಸೊ ನಮಸ್ಕಾರ ಗೈಸ್, ನಾವ್ ಇವತ್ತು ನೋಡ್ತಾ ಇದೀವಿ ಒಂದ್ ಚಿಕ್ಕ ಮಗು ಎದೊಳ್ತೈತೆ ಒಂದ್ ಮೂಸಂಬಿ ತಲ್ದಿಂಬಿಂದ ಬೆಡ್ಶೀಟ್ ಮರ್ಸ್ತೈತಾ. ಬೆಡ್ಶೀಟ್ ಎಲ್ಲ ಮರ್ಸ್ಬಾರ್ದು ಮಗು, ಹಂಗೆ ಬಿಟ್ಬಿಡ್ಬೇಕಂತ ನೈಟ್ ಬಂದ್ ಮಕ್ಕಳಕ್ ಈಸಿ ಆಗುತ್ತೆ ನಮ್ಗೆ. ಡೋರ್ ಲಾಕ್ ಹಾಕೊಂಡು ಬಂದು ಮಕ್ಳು ಆಟೋದ್ರಲ್ಲಿ ಎತ್ಬಿಟ್ಟು ದೊಡ್ಡವರಲ್ಲಿ ಹಾಕ್ಬಿಡ್ತು. ನೀನ್ ನಮ್ ತರ ಎಲ್ಲ ಫೋನ್ ಹಿಡ್ಕೊಂಡು 2 ಅವರ್ ಕುತ್ಕೊಳಲ್ವಾ, ಕಾಲ್ ಹಿಡ್ಕೊಳ್ಳೋರ್ಗು ವಾಶ್ರೂಮ್ ಎಲ್ಲ ಮುಗಿಸಿ ಬಂದಿ ಪೇಸ್ಟ್ ಹಾಕೊಂಡು ಬ್ರಷ್ ನಿಮ್ ಫ್ರೆಂಡ್ ಗ್ಯಾಂಗಲ್ಲ ಒಬ್ಬ ಬೇವರ್ಸಿ ಇರ್ತಾನೆ, ಅಲ್ಲೇ ಉಜ್ಕೊಂಬರಲ್ಲ ಹಂಗೆ ಬರ್ತಾನೆ ಅವ್ನಿಗೆ ಕಳ್ಸಿ ರೀಲ್ ಬೋಸುಡಿಗೆ ಬ್ರಷ್ ಎಲ್ಲ ಮಾಡಿ ಮಕ ತೊಳ್ಕೊಂಡು ಮಕ ಒರ್ಸ್ಕೊಂಡು ಇದೇನಿದು ಸ್ಕಿನ್ ಕೇರ್ ಮಾಡ್ತೈತೆ ಮಗು. ಯಾವ ದೇಶದ ಮಗು ಇದು? ಚೈನಾದ, ಜಪಾನ್ದ, ಕೊರಿಯಾದ ಇರ್ಬೇಕು ಮೋಸ್ಟ್ಲಿ. ಫುಲ್ ಪಳ ಪಳ ಅನ್ಸ್ಕೊಂಡ್ಬಿಡ್ತು ಮಕಾನ. ಇಷ್ಟೊಂದು ರೆಡಿ ಆಗ್ಬಿಟ್ಟು ಎಲ್ಗೋಯ್ತಿದ್ಯಮ್ಮ ಸ್ಕೂಲ್ಗ? ನಾವೆಲ್ಲ 9:30 ಇರೋ ಸ್ಕೂಲ್ಗೆ 9 ಗಂಟೆಗೆ ಮಕ ತೊಳ್ಕೊಂಡು ಹೋಯ್ತಾ ಇದ್ವಿ. ಇವಾಗ ಇದೇನೋ ಮಾಡ್ತೈತೆ, ಏನ್ ಪ್ರೋಟೀನಾ? ಈ ವಯಸ್ಸಿಗೆ ನಿಮ್ಮ ಅಪ್ಪ ಅಮ್ಮ ಜಿಮ್ಗೆ ಹಾಕ್ಬಿಟ್ರ? ನಾನ್ 6 ತಿಂಗಳು ಫೀಸ್ ಕಟ್ಬಿಟ್ಟು 1 ವಾರ ಹೋಗಿದ್ದೆ ಜಿಮ್ಗೆ. ಹೆಂಗೆ ಇದೇನ್ ಪ್ರೀ ವರ್ಕೌಟಾ? ಪ್ರೀ ವರ್ಕೌಟ್ ಎಲ್ಲ ತಗಂತೈತೆ ಮಗು. ಇದೇನಿದು ಹಾಲಾ? ಓ ಹಾಲ್ ಕುಡಿತೈತೆ. ಕುಡಿಯಪ್ಪ ಕುಡಿ ಕುಡಿ, ಚಂದಮ್ಮ ನೋಡ್ಕೊಂಡ್ ಕುಡಿ. ಹಾಲೆಲ್ಲ ಕುಡಿದು ಪಾತ್ರೆ ಎಲ್ಲ ತೊಳಿತೈತೆ. ನಮ್ಮ ಮನೇಲಿ ನೆನ್ನೆ ಬೆಳಗ್ಗೆ ಪಾತ್ರೆನೇ ಹಂಗೆ ಬಿದ್ದೈತಿ ಇನ್ನು ಸಿಂಕಲ್ಲಿ. ಪಾತ್ರೆ ಎಲ್ಲ ತೊಳ್ದಿ ಓದ್ಕೊಳ್ಳೋ ಟೈಮ್ ಆಗೋಯ್ತು. ವರ್ಕ್ ಫ್ರಮ್ ಹೋಮ್ ಇಲ್ವಾ? ಹಂಗೆ ಸ್ಟಡಿ ಫ್ರಮ್ ಹೋಮ್ ಇದು. ಓದಮ್ಮ ಆ ಆನೆ, ಈ ಇಲಿ, ಈ ಇನ್ನೊಂದಿಲಿ. ಕನ್ನಡ ಆಯ್ತು ಇವಾಗ ಇಂಗ್ಲಿಷ್. ಎ ಆಟಗಾರ, ಬಿ ಬೇಟೆಗಾರ, ಜೆ ಫಾರ್ ಏನಂತ ಕೆಳಗಡೆ ಕಮೆಂಟ್ ಮಾಡಿ ಗೈಸ್. ಆ ಓದೆಲ್ಲ ಆಗೋಯ್ತು. ಬುಕ್ಸ್ ಎಲ್ಲ ಇಷ್ಟೊಂದು ಕ್ಲೀನ್ ಆಗಿರ್ತೈತೆ. ನಾವೆಲ್ಲ ಸ್ಕೂಲ್ ಹೋಗೋ ಟೈಮಲ್ಲಿ ಬುಕ್ ಹುಡುಕ್ಬಿಟ್ಟು ಬ್ಯಾಗ್ ಹಾಕಂತಿದ್ವಿ. ಇವಾಗ ಹೇಳಮ್ಮ ಏನ್ ಮಾಡ್ತೀಯಾ? ಏನದು? ಓ ಅಡ್ಗೆ ಮಾಡ್ತೀಯಾ? ಪ್ಲಾಸ್ಟಿಕ್ ಚಾಕೋಲಿ. ಓ ಅಡ್ಗೆ ಮಾಡೋ ಆಟ ಆಡ್ತಾ ಇರ್ಬೇಕು ಪಾಪು. ಇವಾಗ ಅದೇನದು? ಚೈನೀಸ್ ಅಲ್ಲಿ ಬರ್ದೈತಮ್ಮ, ಏನು ಅರ್ಥ ಆಗಲ್ಲ ನಮ್ಗೆ ತೋರ್ಸ್ಬೇಡ ನೀನು. ಅಡ್ಗೆ ಮಾಡಿ ಸುಮ್ನೆ ನೀನು. ಓ ರಿಯಲ್ ಆಗಿ ಅಡ್ಗೆ ಮಾಡ್ತೈತೆ ಗುರು ಇದು. ಎಷ್ಟ್ ಜನಕ್ಕೆ ಅಡ್ಗೆ ಮಾಡ್ತಿದ್ಯಮ್ಮ? ಈ ಪಾಪು ಕೆಲಸ ಮಾಡ್ತಿರೋ ಸ್ಪೀಡ್ ನೋಡಿದ್ರೆ ಇದೇ ಹೋಗ್ಬಿಟ್ಟು ಇವ್ರ ಅಪ್ಪ ಅಮ್ಮನ್ ಸ್ಕೂಲ್ ಬಿಟ್ಬಿಟ್ಟು ಬಂದು ಇದ್ ಕೆಲ್ಸಕ್ಕೆ ಹೋಗುತ್ತೆ ಅನ್ಸುತ್ತೆ. ಏನೋ ಆಗ್ತು ಇವಾಗ. ಮಾಡಮ್ಮ ಅಡ್ಗೆ ರೆಡಿ. ಇದು ಯಾವ ಮಗು ಗೊತ್ತಾ ಗೈಸ್? ಇವಾಗಿನ ಕಂಪ್ನಿಗಳಿಗೆ ಬೇಕಾಗಿರ್ತಲ್ಲ ಏಜ್ 20 ವರ್ಷ ಆಗಿರ್ಬೇಕು, ಎಕ್ಸ್ಪೀರಿಯನ್ಸ್ 40 ವರ್ಷ ಆಗಿರ್ಬೇಕು ಅಂತ ಮಗು ಇದು. ಎಲ್ಲ ಕೆಲಸ ಚೆನ್ನಾಗ್ ಮಾಡುದ್ ಗುರು ಇದು ಪಾಪು. ಇದು ಸೇಮ್ ಪೀಸ್ ನನ್ಗೊಂದ್ ಪ್ಯಾಕ್ ಮಾಡ್ಬಿಡಿ ಮನೆಗೆ ಪಾರ್ಸಲ್. ನಮ್ಮಲ್ಲೂ ಎಲ್ಲ ಕೆಲಸ ಮಾಡಿಸ್ಕೊಂತೀನಿ ನಾನು. ತಿನ್ನಮ್ಮ ತಿನ್ನು, ಚೆನ್ನಾಗ್ ತಿನ್ನು. ನಮ್ ಫ್ರೆಂಡ್ ಗಡಿಯಾರು ಹಿಂಗೆ ತಿನ್ನೋದು ಹೋಗಿದ್ ಕಡೆ ಎಲ್ಲ ದೆಂಗ್ ಗೋಳಿ ಮಗ. ಚೆನ್ನಾಗ್ ತಿಂದು ಮೆಟ್ಟತ್ಕೊಂಡ್ ಮಂದಿ ಪಾತ್ರೆ ತೊಳಿತೈತಾ? ಏನ್ ಗುರು ಇದು? ತಿಂದ ತಕ್ಷಣ ಪಾತ್ರೆ ತೊಳಿಯುತ್ತೆ? ಬಾಯ್ ಪಾಪು, ಬಾಯ್ ಬಾಯ್. ಇಷ್ಟ ಕೆಲ್ಸ ನಾ ಇಡೀ ಜೀವನದಲ್ಲಿ ಮಾಡಿಲ್ಲ, ಇದು ಒಂದೇ ದಿವಸದಲ್ಲಿ ಮಾಡಕ್ ಬಿಟ್ಟು ನೋಡ್ರಿ. ದೇವ್ರೆಲ್ಲರಿಗೂ ಬುದ್ಧಿ ಹಂಚ್ಬೇಕಾರೆ. ನಾನ್ ಗರ್ಲ್ ಫ್ರೆಂಡ್ ಸಿಗೋ ಲೈನಲ್ಲಿ ನಿಂತಿದ್ದೆ. ಯಾಕಂದ್ರೆ ನಮಗೂ ಒಂದೇ ಒಂದ್ ಹುಡುಗಿಯಾರು ಬೀಳ್ಲಿ ಅಂತ. ಆದ್ರೆ ನನ್ ನಂಬರ್ ಬರೋ ಅಷ್ಟಕ್ಕೆ ಹುಡುಗಿರೆಲ್ಲ ಖಾಲಿ ಆಗ್ಬಿಟ್ಟಿದ್ರು. ಸರಿ ಅಂತ ನಾನು ಬುದ್ಧಿ ಇಸ್ಕೊಳಕ್ ಹೋಗಿದ್ದೆ. ಅಲ್ಲಿ ನೋಡ್ರೆ ಬುದ್ಧಿನೂ ಖಾಲಿ ಆಗ್ಬಿಟ್ಟಿತ್ತು. ಯಾರೋ ಪಕ್ಕದ ಲೈನ್ ಕೂಗ್ತಾ ಇದ್ರು. ಹೋಗ್ ನೋಡಿದ್ರೆ ಮಕ ಚೆನ್ನಾಗ್ ಕಾಣ್ಸಕ್ಕೋ ಒಂದ್ ಲೈನ್ ಇತ್ತು. ನಾನು ಎಲ್ಲಾ ಬಿಟ್ಬಿಟ್ಟು ಅಲ್ಲಿ ಓಡ್ಕೊಂಡು ಹೋದೆ. ಅಲ್ಲೋಗ್ ನೋಡಿದ್ರೆ ಫ್ರೀಜ್ ಖಾಲಿ ಆಗ್ಬಿಡೈತೆ, ಇವಾಗ ಬೇಕಂದ್ರೆ 200 ರೂಪಾಯಿ ಆಗುತ್ತೆ ಅಂದ್ರು. ನನ್ನ ಹತ್ರ ಅವಾಗ 200 ರೂಪಾಯಿ ಇರ್ಲಿಲ್ಲ. ಅವಾಗಿಂದ ಸ್ಟಾರ್ಟ್ ಆಗಿದ್ ಬ್ಯಾಡ್ ಲಕ್. ನಂಗೂ ನಮ್ ಫ್ರೆಂಡ್ಸ್ಗೂ ಟೀ ಕುಡಿಯಕ್ ಹೋದ್ರೆ 200 ರೂಪಾಯಿ ಕಮ್ಮಿ ಇರುತ್ತೆ, ಊಟ ಮಾಡಕ್ ಹೋದ್ರೆ 200 ರೂಪಾಯಿ ಕಮ್ಮಿ ಇರುತ್ತೆ. 20,000 ರೂಪಾಯಿ ಫೋನ್ ತಗೋಣ ಅಂತ ಫುಲ್ ಕ್ಯಾಶ್ ತಗೊಂಡೋಗಿದೆ. ನೋಡ್ರೆ ಹೋಗೋದಾರಿಲಿ ಎಲ್ಲೋ ಕರೆಕ್ಟ್ ಆಗಿ 200 ರೂಪಾಯಿ ಬಿದ್ದೋಗ್ಬಿಟ್ಟೈತೆ. ಅವಾಗ ಕೈಯತ್ತ ಕರಿಯ ಲೋಡೆ ನಾಯಿ ಹೊಡೆದಾಕ್ಬಿಡ್ತೀನಿ. ಕೈಯತ್ತ. ಓ ನಮಸ್ಕಾರ ಕರಡಿ ಬೈ. ನಾನು ಏನು ನನ್ನ ಕರಡಿ ಸುಮ್ನೆ ಹಂಗೆ ಮರ್ತೋಡಿ. ತಗೋ ಬಾದಾಮ್ ಸಾಕಾಗೈತೆ. ನಿಮ್ಗೆ ಗೊತ್ತು ನಾನು ಎಂತ ದೊಡ್ಡ ಟೂರಿಸ್ಟ್ ಗೈಡ್. ಹಿಂಗೆ ಕಾಡಲ್ಲಿ ಒಂದ್ಸರಿ ಟೂರ್ ಹೋಗ್ಬೇಕಾದ್ರೆ ಕರಡಿ ಸಿಮ್ಮ. ನಾನು ಆಯ್ತಾಯ್ತು ಹಿಂಗ್ ಆಡ್ತವ್ರೆ ಅಂದ್ರೆ ಒಂದ್ಸಲ ಕಾಡಲ್ಲಿ ಜೇನ್ ಕಿತ್ತಾಕ್ ಹೋಗ್ಬೇಕಾದ್ರೆ ಮರ ಹತ್ಬಿಟ್ಟು ಮರ ಇಳಿಯಕ್ ಬರ್ದಿರ ಅದ್ರ ಕೆಡೆ ಬಿದ್ದು ತಲೆ ಏಟ್ ಮಾಡ್ಕೊಂಡು ಆಯ್ತಾಯ್ತು ಸುಮ್ನೆ ಮರ ಇಳಿಯಕ್ ಬರ್ದಿರ ತಲೆ ಏಟ್ ಮಾಡ್ಕೊಂಡು ಇವಾಗ ಜ್ಞಾಪನ ಶಕ್ತಿ ಎಲ್ಲ ಹೋಗ್ಬಿಟ್ಟೈತಿ. ಕರಡಿ ಬೈ ಸ್ಟೋರಿ ಕೇಳಿ ಏನಿಸ್ತ ಅಂತ ಕೆಡೆ ಕಮೆಂಟ್ ಮಾಡಿ. ಇದೇನಿದು? ಕಾಡ್ಬೇಕಾ? ಕಾಡ್ಬೇಕೇ ಇರ್ಬೇಕು ಮೋಸ್ಟ್ಲಿ ಇದು. ನಿಂಗ್ ಗೊತ್ತಿಲ್ವಾ ಇದೇನು ಅಂತ? ಬೆಕ್ಕು ಇಷ್ಟೊಂದ್ ದೊಡ್ಡದಿರುತ್ತಾ? ಅಪ್ಪ ದೇವ್ರೆ ಇದೊಂದ್ಸತಿ ಕಾಪಾಡ್ಬಿಡಪ್ಪ. ಈ ಗೋಳಿ ಮಗು ನಾಯಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಾನು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.